ಆತ್ಮೀಯ ವೀಕ್ಷಕರೇ, ಪೋಕ್ಸ್ ಡಿಜಿಟಲ್ ಮೀಡಿಯಾದ ನಮ್ಮ ಜೊತೆಗೆ ಮಾತುಕತೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಈ ದಿನ ನಮ್ಮ ಜೊತೆಗಿದ್ದಾರೆ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯರು, ಸಾಮಾಜಿಕ ಕಾರ್ಯಕರ್ತರು ಆಗಿರುವಂಥ ಶ್ರೀ KP ಅನಿಲ್ ಕುಮಾರ್ ಮಣಿಯಂಪಾರೆ. ಇವರ ಬದುಕಿನ ಅನುಭವದ ಕಥನಗಳನ್ನು ನಮ್ಮ ಮುಂದೆ ತೆರೆದಿಡಲಿದ್ದಾರೆ. ಅನಿಲ್ ಕುಮಾರ್ ಸರ್, ನಮ್ಮ ಫೋಕಸ್ ಡಿಜಿಟಲ್ ಮೀಡಿಯಾದ ನಮ್ಮ ಜೊತೆ ಮಾತುಕತೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ನಿಮ್ಮ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯರಾಗಿ, ಸಾಮಾಜಿಕ ಕಾರ್ಯಕರ್ತಾಗಿ, ಯುವ ಸಂಘಟಕರಾಗಿ ನಮ್ಮ ಜೊತೆಗಿರುವಂಥ ನೀವು ನಿಮ್ಮ ಬದುಕಿನ ಆರಂಭಿಕವಾದ ಜೀವನದ ಪಯಣಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೋದು? ಖಂಡಿತವಾಗಿಯೂ. ನಾನು ರಾಜಕೀಯ ರಂಗದಲ್ಲಿ ಇದೀಗ 20 ವರ್ಷ ಕಾರ್ಯಾಚರಿಸ್ತಾ ಇದ್ದೇನೆ. ನನ್ನ ರಾಜಕೀಯ ಪ್ರವೇಶ ಅಂತ ಹೇಳೋದು, ನಾನು ಸಣ್ಣದಿರುವಾಗಲೇ ನನ್ನ ಬಾಲ್ಯಕಾಲದಲ್ಲಿ ನನಗೆ ರಾಜಕೀಯದ ಬಗ್ಗೆ ಬಹಳ ಇಂಟ್ರೆಸ್ಟ್ ಇತ್ತು. ಆದ ಕಾರಣ ನಾನು 4ನೇ ಕ್ಲಾಸಿನಿಂದ ಸಣ್ಣ ಮಕ್ಕಳ ಆ ಒಂದು ಸಂಘಟನೆ ಅದರಲ್ಲಿ ಬೆಳೆದು 10ನೇ ಕ್ಲಾಸಿನಲ್ಲಿ ನಾನು ಸ್ಕೂಲ್ ಲೀಡರಾಗಿ ಮೊದಲ ಬಾರಿ ಚುನಾವಣೆಗೆ ಆಯ್ಕೆಯಾದ್ದು ಅಂಗಡಿಮೂರು ಶಾಲೆಯಲ್ಲಿ. ತದನಂತರ ನಾನು ರಾಜಕೀಯ ರಂಗಕ್ಕೆ ಇಳಿದಿದ್ದೇನೆ. ನನ್ನ ವೈಯಕ್ತಿಕವಾದ ಕೆಲವು ಕಷ್ಟಗಳು, ನಾನು ನನ್ನ ಜೀವನದಲ್ಲಿ ಎದುರಿಸಿದ ಕಷ್ಟಗಳು, ಅದು ಮತ್ತೊಬ್ಬರಿಗೆ ಬರಬಾರ್ದು ಅಂತ, ಅವರಿಗೆ ಏನಾದರೊಂದು ಸಮಾಜದಲ್ಲಿ ಏನಾದರೊಂದು ಮಾಡಬೇಕು ಅಂಥವರಿಗೆ ಏನಾದರೊಂದು ಸಹಾಯ ನಮ್ಮಿಂದ ಆಗಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಾನು ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿದ್ದೇನೆ. ಈಗ ನಾನು ಬ್ಲಾಕ್ ಪಂಚಾಯತ್ ಸದಸ್ಯನಾಗಿ 3.5 ವರ್ಷ ಆಯಿತು. ನನ್ನ ಈ 3.5 ವರ್ಷದ ಕಾಲಾವಧಿಯಲ್ಲಿ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ನಮ್ಮ ಇಲ್ಲಿ ಮಣಿಯಂಪಾರೆಯಲ್ಲಿ ಒಂದು ತಂಡ ಇದೆ, ನಮಗೆ ಟೀಮ್ ಛತ್ರಪತಿ ಅಂತೇಳಿ. ಆ ತಂಡದ ಮೂಲಕ ಹಲವು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಹಲವಾರು ಜನರಿಗೆ ನಮ್ಮಿಂದ ಆಗುವ ಸಹಾಯವನ್ನು ನಾವು ಮಾಡಿದ್ದೇವೆ. ಈಗ ನೀವು ಆರಂಭಿಕವಾಗಿ ನಮ್ಮ ಕೌಟುಂಬಿಕ ಮತ್ತು ನಮ್ಮ ಬಾಲ್ಯಕಾಲದ ಬಗ್ಗೆ, ಅದರ ಬಗ್ಗೆ ನೀವು ನೆನಪು ಮಾಡ್ತಿರುವುದಾದರೆ, ನಿಮ್ಮ ತಂದೆ ತಾಯಿಯವರು ಮತ್ತು ನಿಮ್ಮ ಆ ಕೌಟುಂಬಿಕವಾದ ವಿಚಾರ ಮತ್ತು ನಿಮ್ಮ ಬಾಲ್ಯಕಾಲ ಹೇಗಿತ್ತು? ಬಾಲ್ಯಕಾಲ ಅಂತ ಹೇಳೋದು ತುಂಬ ಒಂದು ಬಡತನದ ಒಂದು ಬಾಲ್ಯಕಾಲ ನನ್ನದು. ನಾನು ಬಾಲಕೃಷ್ಣಾಚಾರಿ ವತ್ಸಲ ದಂಪತಿಗಳ 7 ಮಕ್ಕಳಲ್ಲಿ 3ನೇವ. ಶಾಲೆಗೆ ಹೋಗುವ ಸಮಯದಲ್ಲಿ ಎಲ್ಲ ಬಡತನದ ಬಹಳ ಆ ಒಂದು ನಮ್ಮ ಬಡತನವನ್ನು ತುಂಬ ಎದುರಿಸಿದ್ದೇನೆ. ಅದು ಒಂದು ಹೊತ್ತಿನ ಊಟಕ್ಕಾದರೂ ಹಾಕುವ ಬಟ್ಟೆಗಾದರೂ ನಮಗೆ ಸರಿಯಾಗಿ ಅದರೊಂದು ವ್ಯವಸ್ಥೆ ಇರಲಿಲ್ಲ. ಆದ ಕಾರಣ 10ನೇ ಕ್ಲಾಸಿನವರೆಗೆ ನನಗೆ ಹೋಗಲಿಕ್ಕೆ ಸಾಧ್ಯವಾದ್ದು. ಅದರ ನಂತರ ಮನೆಯ ಆ ಕಷ್ಟವನ್ನು ಕಂಡು ತಂದೆಯವರೊಂದಿಗೆ ಕೆಲಸಕ್ಕೆ ಹೋಗಲು ತಾಯಿ ಯಾವಾಗಲೂ ನನ್ನನ್ನು ನಿರ್ಬಂಧಿಸ್ತಾ ಇದ್ದಳು. ಯಾಕೆಂತ ಹೇಳಿದರೆ, ಇನ್ನು ನನ್ನ ಕೆಳಗೆ ನನ್ನ ಸಹೋದರ ಸಹೋದರಿಯರಿದ್ದಾರೆ, ಅವರನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನೋಡಬೇಕಾದ್ರೆ ತಂದೆ ಮಾತ್ರ ಕೆಲಸ ಮಾಡಿದರೆ ಸಾಧ್ಯವಾಗಲಿಕ್ಕಿಲ್ಲ. ಅದು ಮಾತ್ರ ಅಲ್ಲ, ನಮಗೆ ಸ್ವಂತವಾಗಿ ಮನೆ ಇರಲಿಲ್ಲ. ನಾವು ಬಾಡಿಗೆ ಮನೆಯಿಂದ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೇವೆ. ಬಾಡಿಗೆ ಕೊಡಲು ತುಂಬ ಕಷ್ಟ ಇತ್ತು. ತಂದೆ ಒಬ್ಬರ ಆ ಒಂದು ಇನ್ಕಮಿಂದ ನಾವು ಮುಂದೆ ದೂಡ್ತಾ ಇದ್ದೇವೆ. ಆದ ಕಾರಣ ಮತ್ತು ನಾನು ಶೈಕ್ಷಣಿಕವಾಗಿ ನಿಮಗೆ ಶಿಕ್ಷಣ ಕಲಿಯಲು ಆಗಿನ ಟೈಮ್ನಲ್ಲಿ ಹೇಗೆ? ಶಿಕ್ಷಣ ಕಲಿಯಲು ತುಂಬ ಕಷ್ಟ ಇತ್ತು. ಯಾಕೆಂದರೆ ನಮ್ಮ ಊರಿನವರಿಗೆ ಗೊತ್ತುಂಟು ನಾವು ಹೇಗೆ ಬೆಳೆದದ್ದು ಅಂತ. ಆ ಸಮಯದಲ್ಲಿ ಎಲ್ಲ ನಾನು ಮೊದಲು ಹೇಳಿದೆ, ಕಲೀಲಿಕ್ಕೆ ನಾನು ಒಳ್ಳೆ ಹುಷಾರಿದೆ, ಆದರೂ ಕೂಡ ನಮಗೆ ಅದರ ಒಂದು ವ್ಯವಸ್ಥೆ ಇರಲಿಲ್ಲ. ನಾವು 7 ಮಕ್ಕಳನ್ನು ತಂದೆ ಒಬ್ಬರು ದುಡಿದು ಅವರಿಗೆ ಸಿಗುವ ಸಂಬಳದಿಂದ ನಮ್ಮನ್ನು 7 ಮಕ್ಕಳನ್ನು ಸಾಕುವ ಅಷ್ಟೊಂದು ಆರ್ಥಿಕವಾಗಿ ಅಷ್ಟೊಂದು ಇದು ಇರಲಿಲ್ಲ ನಮಗೆ. ಆದ ಕಾರಣ 10ನೇ ಕ್ಲಾಸಿನವರೆಗೆ ಹೋದರೂ ಕೂಡ ಕಲಿಬೇಕು ಅಂತ ಒಂದು ಹಠ ನನಗಿತ್ತು. 10ನೇ ಕ್ಲಾಸು ಹೋದ ನಂತರ ನಾನು ತಂದೆಯೊಟ್ಟಿಗೆ ಕೆಲಸಕ್ಕೆ ಹೋದೆ. ತಂದೆ ಬಡಗಿ ಕೆಲಸ ಮಾಡ್ತಾಯಿದ್ರು, ಕಾರ್ಪೆಂಟ್ರ್ ಆಚಾರಿ ಕೆಲಸ ಮಾಡ್ತಾಯಿದ್ರು, ಮರದ ಕೆಲಸ.
ಅವರೊಟ್ಟಿಗೆ ನಾನು ಶಾಲೆಯಲ್ಲಿ ರಜೆ ಇರುವಾಗೆಲ್ಲ ಅವರೊಟ್ಟಿಗೆ ಹೋಗಿ ನಾನು ಆ ಕೆಲಸವನ್ನು ಹೇಗಾದರೂ ಕಲಿತೆ. ತದನಂತರ ನಾನು 10ನೇ ಕ್ಲಾಸ್ ಕಲಿತ ನಂತರ ನಾನು ತಂದೆಯೊಟ್ಟಿಗೆ ಕೆಲಸಕ್ಕೆ ಸದಾ ಹೋಗ್ತಾಯಿದ್ದೆ. ನಂತರ ತಂದೆಯವರು ತೀರಿಕೊಂಡಾಗ ಕೂಡ ನನಗೆ ಜವಾಬ್ದಾರಿ ಜಾಸ್ತಿ ಆಯಿತು. ಆದರೂ ಕೂಡ ನಾನು ನನ್ನ ಸಾಮಾಜಿಕ ಕಾರ್ಯಕ್ರಮವನ್ನು, ಸಾಮಾಜಿಕ ಚಟುವಟಿಕೆಗಳನ್ನ ನಾನು ದೂರ ಇಡಲಿಲ್ಲ. ನಾನು ಮೊದಲನೇ ಬಾರಿ ಸಾಮಾಜಿಕ ಇದಕ್ಕೆ ರಂಗಕ್ಕೆ ಇಳಿದ ಒಂದನೇ ಕಾರಣ, ನಮಗೆ ಆ ಸಮಯದಲ್ಲಿ ಒಂದು ರೇಷನ್ ಕಾರ್ಡ್ ಇರಲಿಲ್ಲ ನಮಗೆ. ಯಾಕೆಂತ ಹೇಳಿದ್ರೆ ನಾವು ಸ್ವಂತ ಮನೆ, ಸ್ವಂತ ಜಮೀನು ಏನು ಇಲ್ಲದ ಕಾರಣ ನಮಗೆ ಒಂದು ಇದು ಬೇಕು, ನೆಲೆ ಬೇಕು. ಹಾಗೆ ರೇಷನ್ ಆಧಾರ ಬೇಕು. ಅದಕ್ಕೆ ರೇಷನ್ ಕಾರ್ಡಿಗೆ ತಾಯಿಯವರು ಹಲವು ಸರ್ಕಾರ ಆಫೀಸುಗಳಲ್ಲಿ ಎಲ್ಲ ಹೋಗಿ ಕೇಳುವಾಗ ನಿಮಗೆ ಓನರ್ಶಿಪ್ ಸರ್ಟಿಫಿಕೇಟ್ ಇಲ್ಲದ ಕಾರಣ ರೇಷನ್ ಕಾರ್ಡ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅದು ದೊಡ್ಡೊಂದು ಸಮಸ್ಯೆ ಆಯಿತು. ಯಾಕೆಂತ ಹೇಳಿದ್ರೆ ನಾವು ಬಾಡಿಗೆ ಮನೆಯಿಂದ ಬಾಡಿಗೆ ಮನೆಗೆ ಹೋಗ್ತಾ ಇದ್ದ ಕಾರಣ ಯಾರು ಕೊಡಲಿಕ್ಕೆ ತಯಾರಿಲ್ಲ. ಒಂದು ಇನ್ಸಿಡೆಂಟ್ ಆಗಿದೆ, ಅದು ನನ್ನನ್ನು ನನಗೆ ಒಂದು ನನ್ನ ಮನಸ್ಸಿಗೆ ತುಂಬ ನೋವು ಉಂಟು ಮಾಡಿದೆ. ಯಾಕೆಂತ ಹೇಳಿದ್ರೆ ನಾವು ಅಂಗಡಿ ಮುಗರು ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ನಾವು ವಾಸವಾಗಿದ್ದು. ಆ ಸಮಯದಲ್ಲಿ ತಾಯಿ ಅಲ್ಲಿಯ, ನಾನು ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ, ಅಲ್ಲಿ ಒಂದು ಪಂಚಾಯತ್ ಅಧ್ಯಕ್ಷೆಯರು ಇತ್ತು. ಅವರೊಂದು ಗಂಡ ಮಾಸ್ಟ್ರು. ಅವರ ಹತ್ರ ಹೋಗಿ ಈ ರೇಷನ್ ಕಾರ್ಡ್ ಒಂದು ಮಾಡಿಕೊಡಿ ಅಂತ ತಾಯಿ ಬೇಡಿಕೊಂಡ್ರು. ಆಗ ಅವರು ಹೇಳಿದರು, ನಿಮಗೆ ಓನರ್ಶಿಪ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಯಾರಾದರೂ ತಯಾರಿದ್ದಾರಾ ಅಂತ ಹೇಳಿದರು. ಆಗ ತಾಯಿಯವರು ಹೇಳಿದರು, ಈಗ ನಮ್ಮ ಬಾಡಿಗೆ ಮನೆಯ ಓನರ್ ಹತ್ರ ನಾವು ಕೇಳ್ತೇವೆ, ಕೇಳಿ ಸಿಕ್ಕಿದರೆ ನೀವೊಂದು ಮಾಡಿಕೊಡಿ ಅಂತ. ಸರಿ ಅಂತ ಅವರು ಹೇಳಿದರು. ಹಾಗೆ ತಾಯಿ ಬಂದು ತಂದೆಯವ್ರ ಹತ್ರ ಹೇಳಿದರು, ನೀವು ಒಂದು ಇದರ ಓನರ್ ಹತ್ರ ಒಂದು ಓನರ್ಶಿಪ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಕೇಳಿ ಒಂದು ಹೇಳಬೇಕು ಅಂತ. ಹಾಗೆ ತಂದೆಯವರು ಅದೊಂದು ನಮ್ಮ ನಾವು ಇರುವ ರೂಮಿನ ಎದುರುಗಡೆ ಈ ಓನರಿಗೆ ಒಂದು ಅಂಗಡಿ ಇತ್ತು. ಆ ಅಂಗಡಿಯಲ್ಲಿ ಸಂಜೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಅವರ ಮಗ ಮತ್ತು ಸಂಜೆ ನಂತರ ಈ ಓನರ್ ಬರ್ತಾಯಿದ್ರು ಅಂಗಡಿಗೆ. ಸಂಜೆಯ ಸಮಯದಲ್ಲಿ ತುಂಬ ಜನ ಅಲ್ಲಿ ಸೇರಿಕೊಂಡಿರ್ತಾರೆ. ಹೀಗೆ 5 ಗಂಟೆ ನಂತರ ಎಲ್ಲರೂ ಮಾತುಕತೆ ಮಾಡಲಿಕ್ಕೆ ಎಲ್ಲರೂ ಸೇರಿಕೊಂಡಿರ್ತಾರೆ. ಆ ಸಮಯದಲ್ಲಿ ಈ ಪಂಚಾಯತ್ ಅಧ್ಯಕ್ಷರ ಗಂಡ ಕೂಡ ಅಲ್ಲಿದ್ದರು. ಆ ಸಮಯದಲ್ಲಿ ನನ್ನ ತಂದೆ ಹೋಗಿ ಓನರ್ ಹತ್ರ ಓನರ್ಶಿಪ್ ಸರ್ಟಿಫಿಕೇಟ್ ಕೇಳಿದರು. ಆಗ ಓನರ್ ಕೊಡಲಿಕ್ಕೆ ತಯಾರಿತ್ತು. ಓನರು ಓಕೆ ಹೇಳಿದರು. ಮತ್ತೆ ಸ್ವಲ್ಪ ಸಮಯ ಕಳೆದ ನಂತರ ಓನರ್ ಹೇಳಿದರು, ಅದು ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆಂತ ಹೇಳಿದ್ರೆ ಈ ಪಂಚಾಯತ್ ಅಧ್ಯಕ್ಷರ ಗಂಡ ಓನರಿಗೆ ಹೇಳಿದರು, ನೀವು ಈ ಓನರ್ಶಿಪ್ ಸರ್ಟಿಫಿಕೇಟ್ ಕೊಟ್ಟರೆ ನಾಳೆ ಅವ ನಿನ್ನ ರೂಮಿಗೆ ಬೇಕಾಗಿ ಸ್ವಂತ ಮಾಡಬೇಕಾಗಿ ಅವ ಏನಾದರೂ ಕೇಸ್ ಹಾಕಿದರೆ ನಿನಗೆ ತುಂಬ ತೊಂದರೆ ಆಗ್ಬೋದು, ಆದ ಕಾರಣ ನೀನು ಕೊಡಬೇಡ ಅಂತ. ಅದು ತಂದೆ ಬಂದು ತಾಯಿ ಹತ್ರ ಹೇಳಿದರು. ಅದು ಕೇಳಿದ ನನಗೆ ತುಂಬ ಬೇಸರ ಆಯಿತು. ನಮಗೆ ಈ ಆರ್ಥಿಕ ಸಮಸ್ಯೆಯಿಂದ ನಮಗೆ ಸಮಾಜದಲ್ಲಿ ಯಾವುದೇ ಒಂದು ಬೆಲೆ ಇಲ್ಲ. ಅದನ್ನೊಂದು ಆರ್ಥಿಕದ ಮೂಲಕ ಅಲ್ಲ, ಸಮಾಜದಲ್ಲಿ ಒಂದು ಬೆಲೆ ಸಿಗುವ ಹಾಗೆ ನಾವು ನಮ್ಮ ಒಂದು ಜೀವನವನ್ನು ಮುಂದೆ ತರಬೇಕು ಅಂತ ಇರುವ ಒಂದು ಹಠದಲ್ಲಿ ನಾನು ಸಾಮಾಜಿಕ ರಂಗದಲ್ಲಿ ಇಳಿದ್ದೇನೆ. ನಾನೇ ಇಳಿದು ಆ ಸಮಯದಲ್ಲಿ ನನಗೆ 17-18 ವರ್ಷ ಪ್ರಾಯ. ನಾನೇ ತಾಯಿಯೊಟ್ಟಿಗೆ ಹೋಗಿ ಆಫೀಸಿಗೆ ಹೋಗಿ, ಸಪ್ಲೈ ಆಫೀಸಿಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಕೊಟ್ಟು, ಅಲ್ಲಿ ನನ್ನ ತಾಯಿ ಹತ್ರ 200 ರೂಪಾಯಿ ಲಂಚ ಕೇಳಿದರು. ಸರ್ಕಾರ ಒಬ್ಬೊಬ್ಬರು ನೌಕರ ನನ್ನ ತಾಯಿ ಹತ್ರ ಲಂಚ ಕೇಳಿದರು. ಅವ್ರ ಹತ್ರ ಗಲಾಟೆ ಮಾಡಿದೆ ನಾನು. ಆ ಗಲಾಟೆ ಮಾಡಿದ ನಂತರ ಅವರು ಕೊಟ್ಟರು ನಮಗೆ ಓನರ್ಶಿಪ್ಪು ಬೇರೆ ಬೇರೆ ಕಡೆಯಿಂದ ರೆಡಿ ಮಾಡಿಕೊಟ್ಟು. ಆ ಸಮಯದಲ್ಲಿ ನನ್ನ ಮಾವ KP ವತ್ಸರಾಜ್ ಅವರು BJPಯ ಯುವ ಮೋರ್ಚಾದ ಮಂಡಲ ಅಧ್ಯಕ್ಷರಾಗಿದ್ದರು. ಅವರ ಸಾಮಾಜಿಕವಾಗಿ ಒಳ್ಳೆ ಕಾರ್ಯಚಟುವಟಿಕೆಗಳು ಮಾಡ್ತಾಯಿದ್ರು. ಅವರು ನಮಗೆ ಇದನ್ನು ಮಾಡಿಕೊಟ್ರು, ರೇಷನ್ ಕಾರ್ಡನ್ನು ಮಾಡಿಕೊಟ್ರು. ಎಸ್, ಈಗ ತಂದೆಯವರ ಒಂದು ಕುಡಿತದ ಚಟ ಜೊತೆಗೆ ನಿಮ್ಮ ಕೌಟುಂಬಿಕವಾದ ಸಮಸ್ಯೆ ಅಂತ ಹೇಳಿದರೆ ಆರ್ಥಿಕವಾದ ಸಮಸ್ಯೆ, ಅದನ್ನೆಲ್ಲ ಮೆಟ್ಟಿ ಮೇಲೆ ನಿಂತು ನೀವು ನಿಮ್ಮ ಕುಲಕಸುಬಿನಲ್ಲಿ ತೊಡಗಿಸಿಕೊಂಡ್ರಿ. ಆ ಕುಲಕಸುಬನ್ನು ಯಾವ ರೀತಿ ನೀವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹೋದ್ರಿ? ಕುಲಕಸುಬು ಅಂತ ಹೇಳಿದರೆ ನನಗೆ ಅದರಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ತೆಗಿಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದರೆ ನನ್ನ ಈ ಸಾಮಾಜಿಕ
ಚಟುವಟಿಕೆ ಮತ್ತು ಈ ಕುಲಕಸುಬು ಇದು ಎರಡೂ ಕೂಡ ಮುಂದೆ ಕೊಂಡೋಗಿ ಬಹಳ ಕಷ್ಟ ಇದೆ. ನನ್ನೊಂದಿಗೆ ಎರಡು ಮೂರು ಜನ ಕೆಲಸಕ್ಕಿದ್ದರು. ಮತ್ತು ಪದೇ ಪದೇ ನನಗೆ ಇದರಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇಬ್ಬರನ್ನು ಬಿಟ್ಟೆ. ಈಗ ಒಬ್ಬರಿದ್ದಾರೆ ಕೆಲಸಕ್ಕೆ. ಈಗ ಮುಂದೂಡಿಕೊಂಡು ಹೋಗ್ತಾ ಇದ್ದೇನೆ. ಅಲ್ಲ, ಈಗಕ್ಕಿಂತ ಮುಂಚೆ ನೀವೊಮ್ಮೆ ದುಬೈಗೆಲ್ಲ ಹೋಗಿದ್ರಿ ಅಂತ ಹೇಳ್ತೀವಿ. ಹೌದು, ಅದು ಸತ್ಯ. ಯಾಕೆಂತ ಹೇಳಿದ್ರೆ ಸಾಮಾಜಿಕವಾಗಿ ಕಾರ್ಯಚಟುವಟಿಕೆ ಮಾಡುವಾಗ ನಮಗೆ ಆರ್ಥಿಕ, ನಾನು ಮೊದಲು ಹೇಳಿದೆ, ತಂದೆಯವರು ಸ್ವಲ್ಪ ಕುಡಿಯೋ ಅಭ್ಯಾಸ ಇದ್ದರು. ಸ್ವಲ್ಪ ಅಂತಲ್ಲ, ಒಳ್ಳೆಯ ರೀತಿಯಲ್ಲಿ ಕುಡಿತಾ ಇದ್ದರು. ತಂದೆ ಈ ಕುಡಿತದಿಂದಾಗಿ ನಾವು ಇಷ್ಟು ಆರ್ಥಿಕವಾಗಿ ಹಿಂದೆ ಬಿದ್ದದ್ದು. ತಂದೆಯವರು ಒಳ್ಳೆ ಕೆಲಸಗಾರರು, ಆದರೆ ಅವರಿಗೆ ಒಂದು ಬ್ಯಾಡ್ ಹ್ಯಾಬಿಟ್ ಅಂತ ಹೇಳಿದರೆ ಕುಡಿಯೋದು. ಆ ಕುಡಿಯುವುದರಿಂದ ನಮ್ಮ ಆರ್ಥಿಕ ಸಮಸ್ಯೆ ತುಂಬ ಕಷ್ಟವಾಗಿತ್ತು. ಮತ್ತು ನಾನು ಈ ಸಾಮಾಜಿಕ ಕಾರ್ಯ ಚಟುವಟಿಕೆಗಳು ಮಾಡುವಾಗ ನನಗೂ ಕೂಡ ಆರ್ಥಿಕ ಸಮಸ್ಯೆ ಬರುವಾಗ ಆ ಸಾಲ ಆಟೋಮೆಟಿಕ್ಲಿ ಸಾಲ ಬಂತು. ಸಾಲ ಬರುವಾಗ ಅದನ್ನು ತೀರಿಸಲಿಕ್ಕೋಸ್ಕರ ನಾನು ಮೊದಲನೇ ಬಾರಿ 2008ರಲ್ಲಿ ಸೌದಿ ಅರೇಬಿಯಾಗೆ ಹೋಗಿದ್ದೆ. 3 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡಿದ ನಂತರ ನನ್ನ ಮದುವೆ ಆಯಿತು. ಮತ್ತು ಎಲ್ಲಿ ಹೋದರೂ ಕೂಡ ನಮ್ಮ ನೆತ್ತರಲ್ಲಿ ರಾಜಕೀಯದ ಒಂದು ಇದುಂಟಲ್ಲ, ಆದ ಕಾರಣ ಎಲ್ಲಿಯೂ ನಿಲ್ಲಲಿಕ್ಕೆ ಆಗಲಿಲ್ಲ. 3 ವರ್ಷದ ನಂತರ ನಾನು ವಾಪಸ್ ಬಂದೆ. ಪುನಃ ರಾಜಕೀಯದಲ್ಲಿ ತೊಡಗಿಕೊಂಡೆ, ರಾಜಕೀಯ ರಂಗದಲ್ಲಿ. ಮತ್ತು 2013ರಲ್ಲಿ ಪುನಃ ನಾನು ಮಸ್ಕಟಿಗೆ ಹೋದೆ. ಅಲ್ಲಿಯೂ ಕೂಡ 3 ವರ್ಷ ದುಡಿದೆ. ನಮ್ಮೊಂದು ಆರ್ಥಿಕ ಸಮಸ್ಯೆ ಮುಗಿಯುವಾಗ ನನಗೆ ಆಟೋಮೆಟಿಕ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು ಅಂತ ನನ್ನ ಮನಸ್ಸಿಗೆ ಆಗ್ತದೆ. ಆದ ಕಾರಣ ನನಗೆ ಅಲ್ಲಿ ನಿಲ್ಲಿಕ್ಕೆ ಆಗಲಿಲ್ಲ. ಈ ಸಾಮಾಜಿಕವಾಗಿ ನೀವು ತೊಡಗಿಕೊಂಡಾಗ ನೀವು ಯಾವುದಾದ್ರೂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರುವುದು ಮತ್ತು ಸಾಮಾಜಿಕವಾಗಿ ಊರಿಗೆ ಏನಾದರೂ ಸಹಕಾರ ನೀಡಿರುವಂಥದ್ದು, ಅದೇನಾದರೂ ಅನುಭವ? ಸಾಮಾಜಿಕವಾಗಿ ನಾನು ಹೇಳಿದೆಲ್ಲ, ನಾನು ಸದ್ಯ ಬಿ ಜೆ ಪಿಯ ಮಂಡಲ ಪ್ರಧಾನ ಕಾರ್ಯದರ್ಶಿ, ಯುವ ಮೋರ್ಚಾದ ಮಂಡಲ ಸಮಿತಿ ಸದಸ್ಯನಾಗಿ ಬಂದೆ. ಇದಕ್ಕೆ ಮುಂಚೆ ನಾನು ಹೇಳಿದೆ, ಅಂಗಡಿ ಮೂರೆಂಬ ಒಂದು ಜಾಗದಲ್ಲಿ ಅಲ್ಲಿ CPM ಭದ್ರೇಗೌಡ ಆಗಿತ್ತು. ನನ್ನ ತಂದೆ ಕೂಡ ಒಂದು ಕಮ್ಯುನಿಸ್ಟ್ ಪಕ್ಷದ ಒಬ್ಬರು ಕಾರ್ಯಕರ್ತರು. ಆದರೆ ನಮಗೆ ಆ ಪಕ್ಷದಿಂದ ಯಾವುದೇ ಲಾಭ ಇರಲಿಲ್ಲ. BJPಯ ಆಶಯವನ್ನು, BJPಯ ಸಿದ್ಧಾಂತವನ್ನು ನೋಡಿ ನಾನು BJPಗೆ 2006ರಲ್ಲಿ ಬಂದೆ. BJP ಸೇರಿಕೊಂಡೆ. BJP ಸೇರಿಕೊಂಡ ನಂತರ ನನಗೆ BJPಯಲ್ಲಿ ಹಲವು ಹುದ್ದೆಗಳು ಸಿಕ್ತು. OBC ಮೋರ್ಚಾ ಜಿಲ್ಲಾ ಮೀಡಿಯಾ ಸೆಲ್ ಕನ್ವೀನರ್ ಆಗಿ, OBC ಮೋರ್ಚಾ ಮಂಡಲ ಪ್ರಧಾನ ಕಾರ್ಯದರ್ಶಿ, ಯುವ ಮೋರ್ಚಾದ ಮಂಡಲ ಸದಸ್ಯ, ಮಂಡಲ ಉಪಾಧ್ಯಕ್ಷ, ಈಗ ಸದ್ಯಕ್ಕೆ BJP ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯಾಚರಿಸ್ತಾ ಇದ್ದೇನೆ. ಈಗ ನೀವು ಸಾಮಾಜಿಕವಾಗಿ ತೊಡಗಿಕೊಂಡ ಬಳಿಕ ರಾಜಕೀಯವಾಗಿ ನೀವು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯನಾಗಿ ನೀವು ಜನಪ್ರತಿನಿಧಿಗೆ ಒಂದು ತೊಡಗಿಕೊಂಡಿರಿ. ಆಗ ನಿಮಗೆ ಒಟ್ಟಿಗೆ ನಿಲ್ಲುವ ಆ ಹಂತದಲ್ಲಿ ನಿಮಗೆ ಹೇಗೆ ಚಾನ್ಸ್ ಸಿಕ್ಕಿತು, ಅಥವಾ ಯಾರು ನಿಮ್ಮನ್ನು ಪ್ರೇರೇಪಿಸಿದರು, ನಿಮಗೆ ಯಾರು ಸ್ಫೂರ್ತಿಯಾದರು? ಅದು ನಾನು ಕಂಟೆಸ್ಟ್ ಮಾಡಿದ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಿದರೆ ನಮ್ಮ ಹೆಣ್ಮಕ್ಕಜೆ ಡಿವಿಷನ್ನಲ್ಲಿ ಹಲವಾರು ಪಂಚಾಯತ್ ಚುನಾವಣೆಯಲ್ಲೆಲ್ಲ BJP ಒಂದು ಸಣ್ಣ ಅಂತರದ ಸೋಲನ್ನು ಅನುಭವಿಸ್ತಾ ಇದ್ದು. ಆಗ ನನಗೆ ಒಂದು ಹಠ ಇತ್ತು, ಆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಂಟೆಸ್ಟ್ ಮಾಡಿ BJPಗೆ ಒಂದು ಸೀಟು ತೆಗೆದು ಕೊಡಬೇಕು ಅಂತ ಒಂದು ಮನಸ್ಸಿಗೆ ಒಂದು ಹಠ ಇತ್ತು. ಹಾಗೆ ನಾನು ಪಕ್ಷದಲ್ಲಿ ಕೇಳಿದೆ, ನನಗೆ ಈ ಸೀಟಲ್ಲಿ ನಾನು ಕಂಟೆಸ್ಟ್ ಮಾಡ್ತೇನೆ ಅಂತ. ಆಗ ಪಕ್ಷ ಹೇಳಿದ್ರು, ಪಕ್ಷದ ಆವತ್ತಿನ ಮಂಡಲ ಅಧ್ಯಕ್ಷರು ಶ್ರೀ ಮಣಿಕಂಠರಯ್ಯವರುಗಳು ಹೇಳಿದರು, ಅದು ಸೋಲುವ ಸೀಟು, ಅದಕ್ಕೆ ನಾವು ಅಷ್ಟೇನು ಮೆಜಾರಿಟಿ ಇಲ್ಲ ಅಲ್ಲಿ, ನೀನು ನಿಂತು ಮೊದಲ ಬಾರಿ ನಿಲ್ಲುವಾಗ ಯಾವುದಾದ್ರೂ ಗೆಲ್ಲುವ ಸೀಟಿನಲ್ಲಿ ನಿಲ್ಲುವುದು ಒಳ್ಳೆಯದಲ್ಲ ಅಂತ ಅವರು ಕೇಳಿದರು. ಆದರೆ ನಾನು ಹೇಳಿದೆ, ಸೋಲು ಗೆಲುವು ಇರುವುದೇ ಸಹಜ, ನೋಡುವ, ನಾವೊಂದು ಕಂಟೆಸ್ಟ್ ಮಾಡಿ ನೋಡುವ ಅಂತ ಹೇಳಿದೆ. ಹಾಗೆ ಆವತ್ತಿನ ಮಂಡಲ ಅಧ್ಯಕ್ಷರು ಶ್ರೀ ಮಣಿಕಂಠರಯ್ಯವರು, ಹಾಗೆ ಅಡ್ವೊಕೇಟ್ ನವೀನ್ ರಾಜ್ ಅವರು, ಮತ್ತು ಜಿಲ್ಲಾಧ್ಯಕ್ಷರು ಶ್ರೀಕಾಂತ್ ಅವರು, ಎಲ್ಲರ ಅನುಮತಿ ಮೇರೆಗೆ ನಾನು ಅಲ್ಲಿ ಕಂಟೆಸ್ಟ್ ಮಾಡಿದೆ. 786 ಓಟಿನ ಮೆಜಾರಿಟಿಯಲ್ಲಿ ಗೆದ್ದೆ. ಅದೊಂದು ದೊಡ್ಡ ಒಂದು ತಿರುವು. ಯಾಕೆಂತ ಹೇಳಿದ್ರೆ ಇಷ್ಟರವರೆಗೆ BJP ಗೆಲ್ಲಿಲ್ಲ ಅಲ್ಲಿ. ನಾನು ಪಕ್ಷದ ಕಾರ್ಯಕರ್ತರು ತುಂಬ ಬೆಂಬಲ ನನಗೆ ಕೊಟ್ಟಿದ್ದೇನೆ. ಎಸ್ಪೆಷಲಿ ಇಲ್ಲಿ ಮಣಿಯಂಪಾರ್ಯ ನಮ್ಮ ಕಾರ್ಯಕರ್ತರು ನನಗೆ ಒಳ್ಳೆಯ ಒಂದು ಪ್ರೇರಣೆಯಾಗಿ ಅವರು ಕೆಲಸ ಮಾಡಿದ್ದಾರೆ.
ಅದೇ ಥರ ಕಾರ್ಯಕರ್ತರನ್ನು ಬಿಟ್ಟು ಯಾವಾಗಲೂ ನಾನಿಲ್ಲ, ಪಕ್ಷವನ್ನು ಕಾರ್ಯಕರ್ತರನ್ನು ಬಿಟ್ಟು ನಾನು ಯಾವಾಗಲೂ ಅನಿಲ್ ಕುಮಾರ್ ಎಂಬ ವ್ಯಕ್ತಿಯನ್ನು ಬೆಳೆಸಿದ್ದು ಇಲ್ಲಿಯ ಕಾರ್ಯಕರ್ತರು, ಮಣಿಯಂಪಾರೆ ಕಾರ್ಯಕರ್ತರು. ಹಾಗೆ ಪಕ್ಷ ಕೊಟ್ಟ ಆ ಜವಾಬ್ದಾರಿಯಿಂದ ನಾನು ಮೇಲೆ ಬಂದೆ. ಆದ ಕಾರಣ ನಾನು ಯಾವತ್ತಿಗೂ ನನ್ನ ಮಣಿಯಂಪಾರೆಯ ಹಾಗೂ ಹೆಣ್ಮಕಜ ಪಂಚಾಯತಿನ BJP ಕಾರ್ಯಕರ್ತರಿಗೆ ಹಾಗೂ ಪಕ್ಷಕ್ಕೂ ಚಿರಋಣಿ. ಈಗ ರಾಜಕೀಯ ಅಂದಾಗ ಆ ಪಕ್ಷ ಅಲ್ಲಿ ಪ್ರಾಮುಖ್ಯವಾಗಿರ್ತದೆ. ಈಗ ನೀವು ಪಕ್ಷದ ಪ್ರತಿನಿಧಿಯಾಗಿದ್ದರೂ ಕೂಡ ನೀವು ಓರ್ವ ಜನಪ್ರತಿನಿಧಿ. ಈ ನಿಟ್ಟಿನಲ್ಲಿ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಂಚರಿಸುತ್ತಿರುವಾಗ ನಿಮಗೆ ಹಲವಾರು ಸಮಸ್ಯೆಗಳು ಕಂಡಿರ್ಬೋದಲ್ಲ, ಆ ಸಮಸ್ಯೆಗಳನ್ನೆಲ್ಲ ನೀವು ಹೇಗೆ ಎದುರಿಸ್ತಿದ್ದೀರಾ ಅಂತೇಳಿದರೆ ಬೇರೆ ಪಕ್ಷದವರು ಇರ್ಬೋದು, ಜೊತೆಗೆ ಬೇರೆ ಜಾತಿಯವರು, ಧರ್ಮದವರು, ಇದೇ ರೀತಿ ಬೇರೆ ಬೇರೆ ಇದರವರು ಇರ್ಬೋದು. ಅವರನ್ನೆಲ್ಲ ನೀವು ಈಗ ನಿಮ್ಮ ಕಾರ್ಯಕರ್ತರಾಗಿ ನೀವು ನಿಮ್ಮ ಓರ್ವ ಆಪ್ತರಾಗಿ ನಿಮ್ಮ ಸಾಮಾಜಿಕ ಸೇವಾ ಚಟುವಟಿಕೆಗಳಿಗೆ ಹೇಗೆ ತೊಡಗಿಸಿಕೊಂಡಿದ್ರಿ? ಅಲ್ಲ, ಒಂದು ಮೆಂಬರ್ ಆದ ನಂತರ ಪಂಚಾಯತಿನಲ್ಲಿ ಚುನಾವಣೆಗೆ ನಿಂತು ಗೆದ್ದ ನಂತರ ನನ್ನ ಆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುವ ಎಲ್ಲರೂ ನಮ್ಮ ಆಪ್ತರು. ಯಾಕೆಂತ ಹೇಳಿದ್ರೆ ಅದರಲ್ಲಿ ಜಾತಿ ಭೇದ, ವರ್ಣ, ವರ್ಗ, ರಾಜಕೀಯ ಇದೇನು ನೋಡಲಿಕ್ಕಿಲ್ಲ. ಎಲ್ಲರಿಗೂ ನನ್ನಿಂದಾಗುವ ಸಹಾಯವನ್ನು ನಾನು ಮಾಡ್ತಾ ಇದ್ದೇನೆ. ಈಗ ತಾನೇ 64 ಲಕ್ಷದಷ್ಟು ಮೊತ್ತವನ್ನು ನಾನು ಫಂಡು ಇಲ್ಲಿ ಖರ್ಚು ಮಾಡಿದ್ದೇನೆ ಮಂಜೇಶ್ವರ ಬ್ಲಾಕ್ ಪಂಚಾಯತಿನಿಂದ ನನ್ನ ಡಿವಿಷನ್ಗೆ, ಹೆಣ್ಮಕಜ ಡಿವಿಷನ್ಗೆ. ಅದರಲ್ಲಿ ಕೆಲವು ಕಾಮಗಾರಿಕೆ ಎಲ್ಲ ನಡೆದಿದೆ, ಇನ್ನೂ ನಡೀಲಿಕ್ಕೆ ಬಾಕಿ ಉಂಟು, ಪ್ರಾಜೆಕ್ಟ್ ಎಲ್ಲ ಇಟ್ಟಿದ್ದೇನೆ. ಈಗ ಅದರಲ್ಲಿ ಮಹತ್ತರವಾದ ಕಾರ್ಯಯೋಜನೆಗಳು ಏನಾಗಿತ್ತು? ಮಹತ್ತರವಾದ್ದು ಅಂತ ಹೇಳಿದರೆ ಇಲ್ಲಿ ಒಂದು ಹಾಲ್ ಡಿಪೋ, ನಮ್ಮ ಚವರ್ಕಾಡಲ್ಲಿ ಒಂದು ಹಾಲಿನ ಡಿಪೋ ಬೇಕು ಅಂತ ಹೇಳಿ ಹೈನುಗಾರಿಕೆ ಅಲ್ಲಿಯ ಸಂಘ ಅವರು ನನಗೆ ಒಂದು ಮನವಿ ಕೊಟ್ಟಿದ್ದರು, ನಾನು ಗೆದ್ದ ಫಸ್ಟ್ ಟೈಮ್ಗೆ. ಆಗ ಬ್ಲಾಕ್ ಪಂಚಾಯತಿನ ಒಂದು ಇದು ನೋಡುವಾಗ ಅಲ್ಲಿ ಇಂಡಿವಿಜುವಲ್ ಆಗಿ ಯಾವುದೇ ಒಂದು ಇದು ಕೊಡುವಾಗಿಲ್ಲ, ಫಂಡು ಕೊಡುವಾಗಿಲ್ಲ. ಯಾಕೆಂತ ಹೇಳಿದರೆ ಪಂಚಾಯತಿನ ಗ್ರಾಮಸಭೆ ಮೂಲಕ ಗ್ರಾಮಸಭೆ ಅಂಗೀಕರಿಸಿದ ಲಿಸ್ಟನ್ನು ಮಾತ್ರ ನಾವು ಬ್ಲಾಕ್ ಪಂಚಾಯತಿನಿಂದ ಪಾಸ್ ಮಾಡೋದು. ಅದು ಡೈರೆಕ್ಟ್ ಪಂಚಾಯತಿಗೆ ಬರ್ತದೆ, ಪಂಚಾಯತಿನಿಂದ ಮತ್ತು ಇಂಡಿವಿಜುವಲ್ ಆಗಿ ಕೊಡ್ತಾರೆ, ನಾವು ಫಂಡು ಮಾತ್ರ ಕೊಡೋದು. ಆದರೆ ಈ ಹೈನುಗಾರಿಕೆ ಈ ಒಂದು ನನಗೆ ಕೂಡ ಒಂದು ನನ್ನೊಂದು ಆಸೆ ಇತ್ತು, ನನ್ನ ಅವಧಿಯಲ್ಲಿ ಅಲ್ಲಿ ಒಂದು ಡಿಪೋ ಆಗಬೇಕು ಅಂತ. ಕೂಟೆಲ್ ನಾರಾಯಣ ಪ್ರಸಾದ್ರವರು ನನಗೆ ತುಂಬ ಹೇಳ್ತಾಯಿದ್ರು, ನೀವು ಹೇಗಾದರೂ ಒಂದು ಮಾಡಿ ಅಲ್ಲಿ ಒಂದು ಇದು ಡಿಪೋ ಮಾಡಬೇಕು ಅಂತೇಳಿ. ನಾನು DEO ಮಂಜೇಶ್ವರ DEO ಡೈರಿ ಎಕ್ಸ್ಟೆನ್ಷನ್ ಆಫೀಸರ್ ಅಜಯನ್ ಸರ್ ಹತ್ರ ಯಾವಾಗಲೂ ನಾನು ಅವರ ಹತ್ರ ಇದು ಮಾಡ್ತಾಯಿದ್ದೆ, ಗಲಾಟೆ ಮಾಡ್ತಾಯಿದ್ದೇನೆ, ಅಲ್ಲಿ ನಮಗೆ ಒಂದು ಫಂಡ್ ಕೊಡಬೇಕು ಅಂತ. ಆಗ ನನ್ನ ಒಂದು ಪರಿಶ್ರಮದಲ್ಲಿ ಅಜಯನ್ ಸಾರು ಒಂದು 3 ಲಕ್ಷದ ಒಂದು ಫಂಡ್, 3,75,000 ಫಂಡನ್ನು ಅವರು ಪಾಸ್ ಮಾಡಿಕೊಟ್ರು. ಅದೊಂದು ದೊಡ್ಡ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ದೊಡ್ಡ ಒಂದು ಆ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದೆ, ಈಗ ಆಲ್ರೆಡಿ ಅಲ್ಲಿ ಕಟ್ಟಿಯಾಗಿದೆ. ಅದೊಂದು ದೊಡ್ಡ ಕೆಲಸ ಅಂತ ನಾನು. ಈಗ ಗ್ರಾಮೀಣ ಪ್ರದೇಶ ಅಂತ ಹೇಳಿರುವಾಗ ತುಂಬ ಸಮಸ್ಯೆಗಳು ಆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತದೆ. ಇದೇ ರೀತಿ ನಿಮ್ಮ ಡಿವಿಷನ್ನಲ್ಲಿ ಅಂದರೆ ಹೆಣ್ಮಕ್ಕಳ ಡಿವಿಷನ್ನಲ್ಲಿ ನೀವು ನಿಂತುಕೊಂಡು ಈಗ ನೀವು ಅದನ್ನು ಅನುಭವಿಸ್ತಾ ಇರುವಾಗ ನೀವು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಈ ರೀತಿಯ ಫಂಡ್ಗಳನ್ನು, ಯೋಜನೆಗಳನ್ನು ನಮಗೆ ತರಬಹುದು ಅಂತ ಏನಾದರೂ ಫಂಡ್ಗಳನ್ನು, ಯೋಜನೆಗಳನ್ನು ತಂದದ್ದು? ನಾನು ಪರಿಶ್ರಮಿಸ್ತಾ ಇದ್ದೇನೆ. ನಮ್ಮ ಮಂತ್ರಿಗಳಾದ ಜಾರ್ಜ್ ಕುರಿಯನ್ ಅವರನ್ನು, ಸುರೇಶ್ ಗೋಬಿ ಅವರನ್ನು ಭೇಟಿ ಮಾಡಲಿಕ್ಕೆ, ಹಾಗೆ PT ಉಷಾರನ್ನು ಭೇಟಿ ಮಾಡಲಿಕ್ಕೆ. ಸುರೇಶ್ ಗೋಬಿ ಅವರನ್ನು ಅವತ್ತು ರಾಜ್ಯಸಭಾ MP ಆದ ಸಮಯದಲ್ಲಿ ನಾನು ಭೇಟಿಯಾಗಲಿಕ್ಕೆ ತುಂಬ ಶ್ರಮಪಟ್ಟೆ. ಆದರೆ ಅವರಿಗೆ ಸಮಯದ ಅಭಾವದಿಂದ ನನಗೆ ಆಗಲಿಲ್ಲ. ಈಗ ಖಂಡಿತವಾಗಿ ಪಕ್ಷದ ಮುಖಾಂತರ ನಾನು ಅದಕ್ಕೆ ಬೇಕಾದ ಒಂದು ಪರಿಶ್ರಮ ನಾನು ನಿಮ್ಮ ರಾಜಕೀಯ ಅಥವಾ ಸಾಮಾಜಿಕ ಈ ರೀತಿಯ ಚಟುವಟಿಕೆ ಜೊತೆಗೆ ನಿಮ್ಮ ಕುಲಕಸುಬಿನಡೆಗೆ ಬರುವ ಈಗ ಮತ್ತೊಮ್ಮೆ ಅದು ಹೇಗೆ ನಡೀತಾ ಇದೆ ಅಂತ ಹೇಳಿದರೆ ನಿಮ್ಮ ವೃತ್ತಿಪರವಾದ ಜೀವನ? ಬೆಳಿಗ್ಗೆ 7 ಗಂಟೆ 6:45 7 ಗಂಟೆಗೆ ನಾನೊಂದು ಸಣ್ಣ ಶಾಪ್ ಮಾಡಿದ್ದೇನೆ. ಮೊದಲು ಮನೆಯ ಹತ್ತಿರ ಒಂದು ಶೆಡ್ ಹಾಕಿತ್ತು, ಶೆಡ್ಡಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಗ ಟೈಮ್ ಏನಿಲ್ಲ, ಬೆಳಿಗ್ಗೆ 6 ಗಂಟೆಗೆಲ್ಲ ಎದ್ದು ಕೆಲಸ ಮಾಡ್ತಾಯಿದ್ದೆ. 6 ಗಂಟೆಯಿಂದ 11 ಗಂಟೆ 10 ಗಂಟೆವರೆಗೆ ನಾನು ಕೆಲಸದವರು ಬರುವಾಗ ಅವರಿಗೆ ಒಂದು ದಿನದ ಕೆಲಸಕ್ಕೋಸ್ಕರ ಇರುವ ಎಲ್ಲವನ್ನು ನಾನೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಮತ್ತೆ ನಾನು 11 ಗಂಟೆಯ ನಂತರ ನಾನು ರಾಜಕೀಯದ ಕಾರ್ಯಚಟುವಟಿಕೆಗಳಿಗೆ ಇಳಿತಾ ಇದ್ದೇನೆ.
ಈಗಲೂ ಕೂಡ ಹಾಗೆ. ಇವತ್ತು ಕೂಡ ಬೆಳಿಗ್ಗೆ 7 ಗಂಟೆಗೆ ನಾನು ಹೋಗಿ ಇವೆಲ್ಲ ವ್ಯವಸ್ಥೆ ಮಾಡಿ ಈಗ 10-11 ಗಂಟೆ ನಂತರ ನಾನು ಇದರಲ್ಲಿ ಈ ಆಚಾರಿ ಕೆಲಸ ಮಾಡುವಾಗ ದೊಡ್ಡೊಂದು ಸಮಸ್ಯೆ ಅಂತ ಹೇಳಿದ್ರೆ, ನಾವು ಉಳಿದ ಯಾವುದೇ ಕಂಪ್ಯೂಟರ್ ಹಾಗೆ ಮುಂದೆ ಕೂತ್ಕೊಂಡು ಮಾಡುವ ಕೆಲಸ ಅಲ್ಲ. ಇದರಲ್ಲಿ ನಾವು ಹೋಗುವಾಗ ನಾವು ಬೆಳಿಗ್ಗೆ ಸ್ನಾನ ಮಾಡಿ ಹೋದರೆ ಅಲ್ಲಿ ಕೆಲಸ ಮಾಡುವಾಗ ನಮ್ಮ ಮೈಯಲ್ಲೆಲ್ಲ ಮಣ್ಣಾಗ್ತದೆ, ಮತ್ತು ಪುನಃ ಒಂದು ಸ್ನಾನ ಮಾಡಬೇಕಾಗಿ ಬರ್ತದೆ. ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ತುಂಬ ದೈಹಿಕವಾಗಿ ತುಂಬ ಒಂದು ಇದಿರುವಂಥ ಕೆಲಸ, ಶ್ರಮ ಇರುವಂಥ ಕೆಲಸ. ಆ ಒಂದು ಶ್ರಮ ಇರುವಂಥ ಕೆಲಸವನ್ನು ಪರಿಶ್ರಮದಿಂದ ಮಾಡಿ ನೀವು ಯಶಸ್ವಿಯಾಗಿದ್ದೀರ. ಈಗ ನೀವು ಸಾಮಾಜಿಕ ಅದರ ಜೊತೆಗೆ ಬೇರೆ ಇನ್ನಿತರ ಯಾವುದಾದ್ರೂ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಅನುಭವ? ನಾನು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಮಂದಿರದಲ್ಲಿ ಉಪಾಧ್ಯಕ್ಷನಾಗಿದ್ದೇನೆ. ಯಾವ ಮಂದಿರ? ದುರ್ಗಾಪರಮೇಶ್ವರಿ, ಮುನಿಯಂಪಾರೆ ದುರ್ಗಾಪರಮೇಶ್ವರಿ ಭಜನಾ ಮಂದಿರದಲ್ಲಿ ಉಪಾಧ್ಯಕ್ಷನಾಗಿದ್ದೇನೆ. ಹಾಗೆ ನಮ್ಮ ನ್ಯಾಷನಲ್ ವಿಶ್ವಕರ್ಮ ಫೆಡರೇಷನಲ್ಲಿ ನಮ್ಮ ಕೇರಳ ರಾಜ್ಯದ ಉಪಾಧ್ಯಕ್ಷನಾಗಿದ್ದೇನೆ. ಹಾಗೆ ಈಗ ರಾಜಕೀಯದಲ್ಲಿ ಕೂಡ ಇದ್ದೇನೆ. ನಮ್ಮ ಕ್ಲಬ್ಬಿನ ಟೀಮ್ ಛತ್ರಪತಿ ಅಧ್ಯಕ್ಷನಾಗಿದ್ದೇನೆ. ಈಗ ಹಲವಾರು ಹುದ್ದೆಗಳು ನನಗೆ ಆಲ್ರೆಡಿ ಜವಾಬ್ದಾರಿ ಇದೆ. ಸಾಮಾಜಿಕವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರುವಾಗ ಸಮಾಜಮುಖಿ ಕಾರ್ಯಗಳಲ್ಲಿ ನಿಮಗೆ ನೆನಪು ಇರುವಂಥ ಒಂದು ಅಥವಾ ನೀವು ಮಾಡಿದಂಥ ಮಹತ್ತರವಾದ ಕಾರ್ಯ? ನಮ್ಮ ಊರಿನಲ್ಲಿ ಸುಂದರ ಬೆಳ್ಚಪಾಡ ಅಂತ ಒಬ್ಬರಿದ್ದರು. ಅವರು ಪ್ರಾಯದವರು, ಅವರ ಹೆಂಡತಿ ಮತ್ತು ಅವರ ಮಗಳು ಮೂವರಿರುವ ಒಂದು ಫ್ಯಾಮಿಲಿ, ಒಂದು ಸಣ್ಣ ಚಿಕ್ಕ ಫ್ಯಾಮಿಲಿ. ಅದರಲ್ಲಿ ಮಗಳ ಮದುವೆ ಆಯಿತು. ಮದುವೆ ಸಮಯದಲ್ಲಿ ನಮ್ಮ ಕ್ಲಬ್ಬಿನ ಮುಖಾಂತರ 2012ರಲ್ಲಿ ಅಂತ ನನಗೆ ನೆನಪು, ಅವರು ನಮ್ಮ ಕ್ಲಬ್ಬಿನ ಮುಖಾಂತರ ಬಂದು ಅವರಿಗೆ ಒಂದು ಸಹಾಯ ಮಾಡಬೇಕು ಅಂತ ಹೇಳಿದರು. ಆ ಸಮಯದಲ್ಲಿ ನಾವು ಸ್ವಲ್ಪ ಹಣ ಸಂಗ್ರಹ ಮಾಡಿ, ಕ್ಲಬ್ಬಿನಿಂದ ಹಣ ಸಂಗ್ರಹ ಮಾಡಿ ಮತ್ತು ಬೇರೆ ಅವರಿಗೆ ಮದುವೆಗಾಗದ ಅಂತ ಸ್ವಲ್ಪ ಸಹಾಯಗಳನ್ನು ನಾವು ಅದು ಆರ್ಥಿಕವಾಗಿಯೂ ನಮ್ಮ ದೈಹಿಕವಾಗಿ ನಮ್ಮಿಂದ ಆಗುವ ಸಹಾಯ ಎಲ್ಲ ನಾವು ಮಾಡಿದ್ದೇವೆ. ಆ ಆರ್ಥಿಕ ಸಹಾಯವನ್ನು ಅವರಿಗೆ ಹಸ್ತಾಂತರಿಸಲಿಕ್ಕೆ BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು, ಈಗ ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಶ್ರೀ ಕೆ ಸುರೇಂದ್ರನವರು. ಅವರು ಬಂದು ಈ ಆರ್ಥಿಕ ಸಹಾಯವನ್ನು ಹಸ್ತಾಂತರಿಸಿದ್ದು. ಆ ಸಮಯದಲ್ಲಿ ಅವರ ಮನೆಯ ಪರಿಸ್ಥಿತಿ ನೋಡಿ ಸುರೇಂದ್ರನವರು ನನಗೆ ಒಂದು ಮಾತು ಹೇಳಿದರು. ಆ ಸಮಯದಲ್ಲಿ ನಾನು ಕ್ಲಬ್ಬಿನ ಅಧ್ಯಕ್ಷನಾಗಿದ್ದೆ. ಅವರೊಂದು ಮಾತು ಹೇಳಿದರು, ಇವರಿಗೆ ಒಂದು ಹೊಸ ಮನೆ ಆಗುವ ತನಕ ನಿಮ್ಮ ಈ ಸಹಾಯವನ್ನು ನೀವು ಕೈ ಬಿಡಬೇಡಿ, ಅವರನ್ನು ಯಾವಾಗಲೂ ನೀವು ಒಂದು ನೋಡಿಕೊಳ್ಬೇಕು, ಅವರಿಗೊಂದು ಹೊಸ ಮನೆ ಕಟ್ಟಿಕೊಡುವ ಆ ಒಂದು ಪರಿಸ್ಥಿತಿಗೆ ನೀವು ತಲುಪಬೇಕು, ಅವರಿಗೆ ಅಂತ ಒಂದು ಸಹಕಾರ ಮಾಡಬೇಕು ಅಂತ ಅವರು ಹೇಳಿದರು. ಅದೇನೋ ಅವರ ಆ ಒಂದು ಹೇಳಿಕೆ ನನ್ನ ಮನಸ್ಸಲ್ಲಿ ಹಾಗೇ ಇತ್ತು. ಆಲ್ಮೋಸ್ಟ್ ಅಲ್ಲಿಂದ ಒಂದು 6-7 ವರ್ಷ ಕಳೆದ ನಂತರ ಅವರಿಗೆ ಅವರ ಮನೆ ಬಿದ್ದು ಹೋಯಿತು ಮಳೆಗಾಲದಲ್ಲಿ. ಆ ಸಮಯದಲ್ಲಿ ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಇಲ್ಲಿ ಸಕ್ರಿಯವಾಗಿದೆ. ಸಮಯದಲ್ಲಿ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ, ಅವರು ಉಳ್ಕೊಳ್ಳಿಕ್ಕೆ ಜಾಗ ಇಲ್ಲದೆ ಅವರು ಬೇರೆ ಅಲ್ಲಿ ಹತ್ತಿರದಲ್ಲಿ ಮನೆ ಕಟ್ತಾಯಿದ್ರು. ಕೆಲವರು ಅವರ ಮನೆಗೆ ಹೋಗಿ ರಾತ್ರಿ ಕಾಲದಲ್ಲಿ ಅಲ್ಲಿ ಹೋಗಿ ಮಲಗ್ತಾಯಿದ್ರು. ಇದನ್ನೆಲ್ಲ ನೋಡಿ ಬೇಸರವಾಗಿ ನಾವು ಲೈಫ್ ಮುಖಾಂತರ, ಪಂಚಾಯತಿನ ಲೈಫ್ ಮುಖಾಂತರ 4 ಲಕ್ಷ ರೂಪಾಯಿಗಳು ಅವರಿಗೆ ಒದಗಿಸಿಕೊಟ್ಟೆ. ಅದಕ್ಕೆ ತುಂಬ ಹೋರಾಟ ನಡೆಸಿದೆ. ನಾವೆಲ್ಲ ಪಂಚಾಯತ್ನಲ್ಲೆಲ್ಲ ಹೋಗಿ ಹೇಳಿ ಅವರ ಫೋಟೋವನ್ನು ಪತ್ರದಲ್ಲೆಲ್ಲ ಹಾಕಿ ತುಂಬ ಒಂದು ಪಾಪ್ಯುಲಾರಿಟಿ ಕೊಟ್ಟು ಅದನ್ನು ಸಾಮಾಜಿಕ ಕಾರ್ಯಕರ್ತ ಶ್ರೀ ಅಡ್ವೊಕೇಟ್ ನವೀನ್ ರಾಜರವರ ಒಂದು ಸಂಘಟನೆ ಇತ್ತು, ಜೈ ಶ್ರೀರಾಮ್ ಫ್ರೆಂಡ್ಸ್ ಅಂತೇಳಿ. ಅವರು ಬಂದು ಅವರು ಕೂಡ ಅವರ ಮುಂದೆ ನಾವು ಬೇಡಿಕೆ ಇಟ್ಟೆ, ಇವರಿಗೆ ಒಂದು ಹೊಸ ಮನೆ ಕಟ್ಟಿಸ್ಕೊಡ್ಬೇಕು ಅಂತ. ಅವರು ಕೂಡ ಆರ್ಥಿಕ ಸಹಾಯ ನೀಡಿದರು. ಹಾಗೆ ನಾನು ಫೇಸ್ಬುಕ್ಕಲ್ಲಿ ಇದನ್ನು ಶೇರ್ ಮಾಡಿದೆ. ಅದನ್ನು ನೋಡಿ ಕೊಲ್ಲಿ ರಾಷ್ಟ್ರದಿಂದ ಅಲ್ಲಿಯ ನಮ್ಮ ಊರಿನವರು ಒಂದು ಸಂಘಟನೆ, ನಮ್ಮ ಪಕ್ಕದಲ್ಲಿರುವ ರಿಫಾಯ್ ಅಂತ ಹೇಳುವವರು, ಅವರು ಕೂಡ ಇದನ್ನೆಲ್ಲ ಒಂದು ಎಲ್ಲರಿಗೆ ತಲುಪಿಸಿ ಅಲ್ಲಿಂದ ಕೂಡ ಕೊಲ್ಲಿ ರಾಷ್ಟ್ರದಿಂದ ಕೂಡ 25 ಸಾವಿರದವರೆಗೆ ಅವರು ಕೂಡ ನಮಗೆ ಕೊಟ್ಟರು. ಇದನ್ನೆಲ್ಲ ಸೇರಿಸಿಕೊಂಡು ಒಂದು ಒಳ್ಳೆ ಮನೆ, ನನ್ನ ಆತ್ಮೀಯ ಮಿತ್ರರು ಇಂಜಿನಿಯರ್ ಶ್ರೀನಿವಾಸ್ ಪೈ ಅಂತ ಹೇಳಿ
ಅವರು ಕೂಡ ಅದಕ್ಕೆ ಒಳ್ಳೆ ಸಹಕಾರ ಕೊಟ್ಟು ಒಳ್ಳೆಯ ಒಂದು ಮನೆ ನಿರ್ಮಾಣ ಮಾಡಿ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ. ಅದು ಜೀವನದಲ್ಲಿ ಯಾವಾಗಲೂ ನಮಗೆ ಮೆರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಮಣಿಯಂಪಾರೆಯ ಟೀಮ್ ಛತ್ರಪತಿಯ ಕಾರ್ಯಕರ್ತರಾದರೂ ನಮ್ಮ BJP ಕಾರ್ಯಕರ್ತರು ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅದು. ಸರ್, ಈಗ ನಿಮಗೆ ನಮ್ಮದು ಬಹುಭಾಷಾ ಸಂಗಮ ಭೂಮಿ ಕಾಸರಗೋಡು. ಈ ಬಹುಭಾಷಾ ಸಂಗಮ ಭೂಮಿಯಲ್ಲಿ ನಿಮಗೆ ಎಷ್ಟು ಭಾಷೆಗಳು ಗೊತ್ತಿದೆ? ನಾನು 5-6 ಭಾಷೆಗಳನ್ನು, ಕನ್ನಡ, ತುಳು, ಮಲಯಾಳಂ, ಹಿಂದಿ, ಅರಬಿಕ್, ಇಂಗ್ಲೀಷ್, ಎಷ್ಟು ಭಾಷೆಯನ್ನು ಮಾತಾಡ್ತಾ ಇದ್ದೇನೆ. ಇಂಗ್ಲೀಷ್ ಅಗತ್ಯ ಬಂದರೆ ಇಂಗ್ಲೀಷ್ ಕೂಡ ಮಾತಾಡ್ತಾನೆ. ವ್ಯವಹಾರಕ್ಕೆ ಬೇಕಾಗಿ ನಾವು ಅದನ್ನೆಲ್ಲ ಬಳಸಬೇಕಾಗ್ತದೆ ಖಂಡಿತವಾಗಿ. ಅರಬಿಕ್ ನಾನು ಗಲ್ಫಲ್ಲಿರುವಾಗ ಕಲಿತದ್ದು. ನಾನು ಇಲ್ಲಿ ಬಂದು ಹಲವಾರು ಕೂಲಿ ಉದ್ಯೋಗ ಮಾಡಿ ಬಂದವರ ಹತ್ರ ನಾನು ಅರಬಿಕ್ಕಲ್ಲಿ ಮಾತಾಡ್ತಾ ಇದ್ದೇನೆ. ಅವರಿಗೆಲ್ಲ ಅದ್ಭುತವಾಗ್ತದೆ. ಪ್ರತ್ಯೇಕವಾಗಿ ನಾನು ಆ ಒಂದು ಮೈನಾರಿಟಿಯಲ್ಲಿ, ನಾನೊಂದು ಹಿಂದೂ ಕಮ್ಯುನಿಟಿಯಾಗಿ ನೀನು ಇಷ್ಟು ಒಳ್ಳೆ ಅರಬಿ ಮಾತಾಡ್ತಿದ್ದೆ ಅಂತೇಳಿ, ಅದು ನನಗೆ ಸೌದಿಯಲ್ಲಿ ಇದ್ದ ಅನುಭವ. ನಾನು ಹೋದ ಕಂಪನಿಯಲ್ಲಿ ಯಾರು ಮಲಯಾಳಿಸ್ ಯಾರೂ ಇರಲಿಲ್ಲ, ಕೇರಳದವರು ಯಾರೂ ಇರಲಿಲ್ಲ. ಎಲ್ಲ ಸುಡಾನಿಗಳು, ಈಜಿಪ್ಷಿಯನ್ಸ್, ಪ್ಯಾಲೆಸ್ತೀನ್ಸ್ ಅವರು ಮಾತ್ರ ಇದ್ದದ್ದು. ಆದ ಕಾರಣ ನನಗೆ ಅಲ್ಲಿ ಅರಬಿ ಕಲಿಯುವ ಒಂದು ಅಗತ್ಯ ಬಂತು. ಅರಬಿಯಲ್ಲಿ ಕೂಡ ಮಾತಾಡ್ತಾ ಇದ್ದೆ. ನಿಮ್ಮ ಜೀವನದ ಈ 2 ಮಜಲುಗಳು, ಒಂದು ವೃತ್ತಿ ಮತ್ತು ಪ್ರವೃತ್ತಿ, ಅದು ಹೇಗೆ ಸರಿದೂಗ್ತಾ ಇದೆ? ಈಗ ನನ್ನ ಸಂಪತ್ತು ನನಗೆ ನನಗೆ ಬರುವ ಸಂಪತ್ತು ನನ್ನ ಜೀವನದಲ್ಲಿ ಬೇಕಾದಷ್ಟು ಆಗಿದೆ ಅಂತ ನನಗೆ ಅಂಥ ಒಂದು ಇದಿಲ್ಲ. ಯಾಕೆಂತೇಳಿದರೆ ಯಾವಾಗಲೂ ಸಮಸ್ಯೆ ಇರ್ತದೆ. ಈಗಲೂ ಕೂಡ ನನಗೆ ಮನೆ ಇಲ್ಲ, ಸ್ವಂತ ಮನೆ ಇಲ್ಲ, ಸ್ವಂತ ಜಾಗ ಇಲ್ಲ ನನ್ನ ಹೆಸರಲ್ಲಿ. ನನ್ನ ಹೆಂಡತಿಯ ಹೆಸರಲ್ಲಿ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಇಲ್ಲ. ಇವತ್ತು ನನಗೆ ಏನು ಸಿಗ್ತದೆ ಅದನ್ನು ನಾನು ನನ್ನ ಕುಟುಂಬಕ್ಕೂ ಹಾಗೂ ಸಮಾಜಕ್ಕೋಸ್ಕರ ಖರ್ಚು ಮಾಡ್ತಾಯಿದ್ದೇನೆ. ಮತ್ತು ನಮ್ಮ ಕಾರ್ಯಕರ್ತರು, ನನಗೆ ಏನಾದರೂ ತೊಂದರೆಗಳಾದರೆ ನಮ್ಮ ಕಾರ್ಯಕರ್ತರು ನಮಗೆ ಎಲ್ಲ ಆರ್ಥಿಕವಾಗಿಯೂ ನಮಗೆ ಸಹಕರಿಸ್ತಾ ಇದ್ದರು. ಆದರೆ ಅದು ಫ್ರೀಯಾಗಿ ಅಲ್ಲ, ಅವರಿಗೆ ಸಾಲವಾಗಿ ಅವರಿಂದ ತೆಕ್ಕೊಳ್ತಾನೆ, ಅದು ಪುನಃ ನಾನು ಅವರಿಗೆ ಕೊಡ್ತೇನೆ. ಆದರೂ ಕೂಡ ಒಂದು ಸಹಾಯಕ್ಕೆ ಅಂತೇಳಿ ನಮ್ಮ ಕಾರ್ಯಕರ್ತರಿದ್ದಾರೆ ಮಣಿಯಂಪಾರೆ. ಮತ್ತು ನಾನು ಮೊದಲೇ ಹೇಳಿದ್ದೇನೆ, ಸಂಪತ್ತಿನ ಬಗ್ಗೆ ನಾನು ಯೋಚಿಸುವುದಿಲ್ಲ. ನನ್ನ ಕರ್ತವ್ಯ ಏನು, ನನಗೆ ದೇವರು ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಲಕ್ಷ್ಯ ಇರ್ತದೆ. ಆ ಸಾಧನೆಗಳನ್ನು ನಾನು ಮಾಡ್ತಾ ಇದ್ದೇನೆ. ಈಗ ನಾನು ಮೊದಲೇ ಹೇಳಿದೆ 10ನೇ ಕ್ಲಾಸ್ನವರೆಗೆ ಓದಿದ್ದೇನೆ ಅಂತ. ನಾನು ಈ ಕೊಲ್ಲಿ ರಾಷ್ಟ್ರಕ್ಕೆ ಹೋಗಿ ನಾನು ಉದ್ಯೋಗ ಮಾಡಿ ಪುನಃ ಬಂದು ಇಲ್ಲಿ ರಾಜಕೀಯ ಚಟುವಟಿಕೆ ಮಾಡುವಾಗಲೂ ಕೂಡ ನಾನು ಪಂಚಾಯತಿನ ಸಮತ್ವ ಅಂತ ಹೇಳುವ ಒಂದು ಸಿಸ್ಟಮ್ ಉಂಟು. 10ನೇ ಕ್ಲಾಸು ಪಾಸ್ ಆಗದವರಿಗೆ ಮತ್ತು ಮುಂದೆ ಕಲಿಬೇಕು ಅಂತ ಇದ್ದವರಿಗೆ +2 ತನಕ ಕಲಿಯುವ ಒಂದು ಅವಕಾಶ ಕೇರಳ ಸರ್ಕಾರ ಒದಗಿಸಿಕೊಟ್ಟಿದ್ದಾರೆ. ಕೇರಳ ಸರ್ಕಾರದ ಸಾಕ್ಷರತಾ ಮಿಷನ್ ಸಮತ್ವ. ಅದರಲ್ಲಿ ನಾನು ಮದುವೆಯಾಗಿ 2 ಮಕ್ಕಳು, ನನಗೆ 2 ಮಕ್ಕಳಿದ್ದರು. ಆದರೂ ಕೂಡ ನಾನು ಎಲ್ಲ ಆದಿತ್ಯವಾರ ಕ್ಲಾಸಿಗೆ ಅಟೆಂಡ್ ಆಗಿ ನಾನು +2 ತನಕ ಪಾಸಾಗಿದ್ದೇನೆ. ಈಗ +2 ಪಾಸಾಗಿದ್ದೇನೆ. ಅದು ಕೂಡ ಒಂದು ನಮ್ಮ ಈ ಕಷ್ಟದ ಜೀವನದಲ್ಲಿ ಕೂಡ ಅದನ್ನೊಂದು ಮುಂದೆ ಕೊಂಡೋಗಲು ನನಗೆ ಸಾಧ್ಯವಾಗಿದೆ. ದೇವರ ಹತ್ರ ಬೇಡಿಕೊಳ್ತಾ ಇದ್ದೇನೆ ಇನ್ನೂ ಕೂಡ. ಇದು ನಿಮ್ಮ ಜೀವನದ ಒಂದು ಮಹತ್ವದ ಒಂದು ಘಟ್ಟ ಅಂತ ಹೇಳ್ಬೋದು. ಈಗ ನಾನು ಹೇಳ್ತಾ ಇರೋದು, ನೀವು ಧಾರ್ಮಿಕವಾಗಿ ಸಾಮಾಜಿಕವಾಗಿ ತೊಡಗಿಕೊಂಡವರು, ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ ತೊಡಗಿಸಿಕೊಂಡವರು ಅಂತೇಳಿ ನಾನು ಕೇಳಿದ್ದೇನೆ. ಒಂದು ಉತ್ತಮ ಹಾಡುಗಾರರು ಅಂತೇಳಿ ಹೇಳಿ ಕೂಡ ನಾನು ಕೇಳಿಕೊಂಡಿದ್ದೇನೆ. ಆ ಬಗ್ಗೆ ನೀವು ಅದನ್ನು ಹೇಗೆ ನೀವು ಸ್ಫೂರ್ತಿಯಾಗಿ ತಗೊಂಡ್ರಿ? ಈ ಹಾಡು ನನಗೆ ಚಿಕ್ಕಂದಿನಿಂದಲೇ ಈ ಸಂಗೀತ ಅಂತ ಹೇಳುವುದು ಒಂದು ನನ್ನ ವೀಕ್ನೆಸ್. ನಾನು ಯಾವಾಗಲೂ ನಾನು ಒಬ್ಬ ಗಾಯಕ, ಹಾಡನ್ನು ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೇನೆ. ಈ ಎಲ್ಲರಿಗೂ ಗಾಯಕರನ್ನು ಇಷ್ಟ ಆಗ್ತದೆ, ಆದರೆ ನನಗೆ ಮ್ಯೂಸಿಕ್ ಡೈರೆಕ್ಟರ್ಸ್, ಸಂಗೀತ ನಿರ್ದೇಶಕರನ್ನು ನನಗೆ ತುಂಬ ಇಷ್ಟ. ನಾನು ಒಂದು ಸಿನಿಮಾ ನೋಡೋದಾದರೂ ಅದರ ಪೋಸ್ಟರಲ್ಲಿ ಅದರ ಸಂಗೀತ ನಿರ್ದೇಶಕ ಯಾರು ಅಂತ ನೋಡಿಯೇ ಹೋಗೋದು. ಹಾಗೆ ತುಂಬ ಒಳ್ಳೆ ನನಗೆ ಲೈಕ್ ಆದ ತುಂಬ ಸಂಗೀತ ನಿರ್ದೇಶಕರಿದ್ದಾರೆ. ಅವರದ್ದೆಲ್ಲ ಹಾಡು ನಾನು ಕೇಳ್ತಾ ಇದ್ದೆ. ನಾನು ಈಗಲೂ ಕೂಡ ಕೆಲಸ ಮಾಡುವಾಗಲೂ ಕೂಡ ಬ್ಲೂಟೂತ್ ಇಟ್ಟು ನಾನು ಹಾಡನ್ನು ಕೇಳಿಕೊಂಡು ಕೆಲಸ ಮಾಡ್ತಾಯಿದ್ದೆ. ಒಂದು 6 ತಿಂಗಳಷ್ಟು ನಾನು ಸಂಗೀತ ಕಲೀಲಿಕ್ಕೆ ಹೋಗಿದ್ದೇನೆ. ನಮ್ಮ ಪ್ರತಾಪ್ ನಗರ್ನ ಜಗದೀಶ್ ಅಂತೇಳಿ ಒಬ್ಬರಿದ್ದರು ನಮ್ಮ ಗುರುಗಳಾಗಿ. ಅವರ ಹತ್ರ ಒಂದು 6 ತಿಂಗಳು. ಮತ್ತು ನನ್ನ ಈ ಆರ್ಥಿಕ ಪರಿಸ್ಥಿತಿ ತುಂಬ ಇನ್ನೂ ಚೆನ್ನಾಗಲಿಲ್ಲ. ಆದ ಕಾರಣ ನನಗೆ ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ.
ಆದರೂ ಆಡ್ತೇನೆ ಎಲ್ಲ ಭಾಷೆಯಲ್ಲಿ. ಅದು ಎಲ್ಲರೂ ಹೇಳ್ತಾರೆ ಒಳ್ಳೆಯದಾಗ್ತದೆ ಅಂತ. ನನಗೆ ನಾನು ಈಗ ನಮ್ಮ ಪ್ರೇಕ್ಷಕರಿಗೆ ಬೇಕಾಗಿ ಒಂದು ಹಾಡು ಹಾಡುವುದಾದರೆ, ಒಡನಾಳ ಮರೆದು ಒಡನಾಟ ತೆರೆದು ಒಡನಾಡಿ ಬಾಂಧವ್ಯ ಕಂಡೆ, ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ, ತೀರದ ಮೋಹದ ಇನಿದಾದ ಆನಂದ ತಂದೆ, ಇನಿದಾದ ಆನಂದ ತಂದೆ, ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು. ಎಸ್, ಉತ್ತಮವಾದ ಒಂದು ಹಾಡು ನಮ್ಮ ಪ್ರೇಕ್ಷಕರಿಗಾಗಿ ಹಾಡಿದ್ರೆ. ನೀವು ನಿಮ್ಮ ಕೌಟುಂಬಿಕವಾದ ವಿಚಾರಕ್ಕೆ ಬರುವಾಗ ಕೌಟುಂಬಿಕವಾಗಿ ನೀವು ಹೇಗೆ ಅದನ್ನು ಎದುರಿಸ್ತಾ ಇದ್ದೀರಾ? ನಾನು 2010ರಲ್ಲಿ ಇಲ್ಲಿ ಸಮೀಪದ ನನ್ನ ರಿಲೇಷನ್ನೇ ಆಗ್ತದೆ, ಸುನೀತಾ ಎಂಬ ಒಬ್ಬರನ್ನು ಮದುವೆ ಆಗಿದ್ದೇನೆ. 3 ಮಕ್ಕಳು. ಮಕ್ಕಳ ಹೆಸರು ಆದಿತ್ಯನ್, ಆದಿರ, ಆರ್ಯನ್. ದೊಡ್ಡವ ಆದಿತ್ಯನ 7ನೇ ಕ್ಲಾಸ್ ಓದ್ತಾ ಇದ್ದೇನೆ. ಮಗಳು 6ನೇ ಕ್ಲಾಸ್ ಇದ್ದಾಳೆ. ಹಾಗೆ ಆರ್ಯನ ಅಂಗನವಾಡಿಗೆ ಹೋಗ್ತಾ ಇದ್ದೇನೆ. ಹಾಗೆ ನಮಗೆ ಕೌಟುಂಬಿಕವಾಗಿ ಹೆಂಡತಿಗೂ ಕೂಡ ತುಂಬ ಏನು ಸಪೋರ್ಟೇ ಅಂತ ಹೇಳಿಲ್ಲ. ಅವರಿಗೂ ಈ ಸಮಸ್ಯೆ ಇದ್ದ ಕಾರಣ ಅವರಿಗೆ, ಇಲ್ಲದ್ರೆ ಅವರಿಗೆ ರಾಜಕೀಯ ತುಂಬ ಇಷ್ಟ. ಆದರೆ ಈ ಆರ್ಥಿಕ ಸಮಸ್ಯೆ ಯಾವಾಗಲೂ ಒಂದು ಹೆಂಗಸಿನ ಜೀವನದಲ್ಲಿ ಅವರಿಗೆ ಏನೆಲ್ಲ ಇರ್ತದೆ, ಆಸೆಗಳು ಅದೆಲ್ಲ ಇರ್ತದೆ. ನಾನು ಅದಕ್ಕೆ ಸರಿ ವಿರೋಧವಾಗಿದ್ದೇನೆ. ಯಾಕೆಂತ ಹೇಳಿದ್ರೆ ನನಗೆ ತುಂಬ ಆಸೆಗಳೇನೂ ಇಲ್ಲ. ನಾನು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ನಮಗೆ ಅಷ್ಟೇನೂ ಇದಿಲ್ಲ. ನಾವು ನಮ್ಮ ಆ ಒಂದು ಇದರಲ್ಲಿ ನಿಂತುಕೊಂಡು, ನನಗೆ ರಾಜಕೀಯ ನನ್ನ ಉಸಿರು ಅಂತ ಹೇಳೋದು. ನನಗೆ ಬೇರೆ ಏನು, ಅದು ಬಿಟ್ಟು ಬೇರೆ ಏನಿಲ್ಲ. ಮತ್ತು ನನ್ನ ಕುಟುಂಬ, ಆದರೂ ಕೂಡ ಹೆಂಡತಿ ಸಪೋರ್ಟ್ ಇದ್ದಾಳೆ, ತೊಂದರೆ ಇಲ್ಲ. ಒಳ್ಳೆ ರೀತಿಯ ಚೆನ್ನಾಗಿ ಹೋಗ್ತಾ ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ಆದರೆ ಒಂದು ಅವಳಿಗೂ ಕೂಡ ಒಂದು ಮನೆ ಆಗಬೇಕು ಅಂತ ತುಂಬ ಆಸೆ ಇದೆ. ನಾನು ಹೇಳಿದೆ, ಆಗ್ಬೋದು ಖಂಡಿತವಾಗಿಯೂ. ಎಲ್ಲರೂ ಒಂದೇ ರೀತಿಯಲ್ಲಿ ಯಾವಾಗಲೂ ಇರಲಿಕ್ಕಿಲ್ಲ. ಖಂಡಿತ ದೇವರು ನಮಗೆ ಕೊಡ್ತಾರೆ. ಖಂಡಿತವಾಗಿಯೂ ನಿರಾಶ್ರಿತರ ಬಾಳಿನಲ್ಲಿ ದೇವರನ್ನು ತೋರಿಸಿರುವಂಥ ನಿಮಗೆ ಕೂಡ ಒಂದು ದೇವರು ಉತ್ತಮವಾದ ಮನೆ ಮತ್ತು ಸೌಭಾಗ್ಯವನ್ನು ಒದಗಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳ ಬಯಸ್ತಿದ್ದೀರಾ? ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು. ಈ ಎಲ್ಲದಕ್ಕೂ ಸಂಪತ್ತು ಬೇಕು ಅನ್ನೋದು, ಸಂಪತ್ತು ಮುಖ್ಯ ಅಲ್ಲ. ಹಾಗಾದರೆ ಸಂಪತ್ತು ಮಾತ್ರ ಮಾಡಬೇಕು ಅಂತಾದರೆ ನಾನು ಈ ರಾಜಕೀಯ ಚಟುವಟಿಕೆಗಳಲ್ಲಿ ಎಲ್ಲ ಇರಲಿಕ್ಕಿಲ್ಲಾಯಿತು. ಆದರೆ ನಾನು ಹೇಳೋದು, ಯಾವುದೇ ಒಬ್ಬ ಮನುಷ್ಯನ ಜೀವನ ಅಂತ ಹೇಳೋದು ನಮ್ಮ ಸಮಾಜಕ್ಕೋಸ್ಕರ ಮುಡಿಪಾಗಿಡಬೇಕು. ನನ್ನಿಂದ ಏನಾದರೂ ಒಂದು ನನಗೆ ಸಮಾಜ ಏನು ಕೊಡ್ತೇವೆ ಎನ್ನುವುದಲ್ಲ, ನಾನು ನನ್ನಿಂದ ಏನು ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆ ಎಂಬ ಆ ಒಂದು ಆಲೋಚನೆ, ಚಿಂತನೆ ಬೇಕು. ಅದರ ಮೂಲಕ ನಿಮ್ಮ ಜೀವನದಲ್ಲೂ ಕೂಡ ನಿಮ್ಮ ಆಸುಪಾಸಿನ ನೀವು ಹೇಗೆ ಬದುಕುತ್ತಿದ್ದೀರಾ ಅದೇ ರೀತಿಯಲ್ಲಿ ನಿಮ್ಮ ಆಸುಪಾಸಿನವರೆಲ್ಲ ಚೆನ್ನಾಗಿದ್ದೀರಾ ಅಂತ ನೋಡಬೇಕು. ಅವರಿಗೆ ಏನಾದರೂ ಸಮಸ್ಯೆ ಆದರೆ ಖಂಡಿತವಾಗಿಯೂ ನೀವು ಹೋಗಬೇಕು. ಅವರಿಗೆ ಒಂದು ಒಳ್ಳೆಯ ಏನಾದರೂ ಒಂದು ನಿಮ್ಮಿಂದ ಆಗುವ ಸಹಾಯವನ್ನು ಮಾಡಬೇಕು. ಎಲ್ಲರಿಗೂ ನಾನು ಕೊಡುವ ಒಂದೇ ಒಂದು ನಮ್ಮ ಒಂದು ಮಾತು ಅಂತ ಹೇಳಿದರೆ, ನೀವು ನಿಮ್ಮ ಜೀವನದಲ್ಲಿ ಸಾಮಾಜಿಕವಾಗಿ ಏನಾದರೂ ಒಂದು ಕೆಲಸ ಮಾಡಿದರೆ ಖಂಡಿತ ದೇವರು ನಿಮ್ಮನ್ನು ಬಿಡಲಿಕ್ಕಿಲ್ಲ, ಕೈ ಬಿಡಲಿಕ್ಕಿಲ್ಲ. ಥ್ಯಾಂಕ್ ಯು ಸರ್. ಇಷ್ಟರವರೆಗೆ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯರಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ಯುವ ನೇತಾರ ಶ್ರೀಯುತ ಅನಿಲ್ ಕುಮಾರ್ KP ಮಣಿಯಂಪರೆ ಅವರ ಜೊತೆಗಿನ ಒಂದು ಜೀವನ ಅನುಭವದ ಮೆಲುಕನ್ನು ನಾವು ನಿಮ್ಮ ಮುಂದಿರಿಸಿದ್ದೇವೆ. ಇದೀಗ ಮತ್ತೆ ಇನ್ನೊಂದು ಸಾಧಕನ ಜೊತೆಗಿನ ಜೀವನದ ಪಯಣದ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.